ಇವತ್ತಿನ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ಬೆಳಗ್ಗೆನೆ ನಮ್ಮಮ್ಮ ನಂದಿನಿ ಡೈರಿಯಿಂದ ಬೆಣ್ಣೆ ತಗೊಂಡ್ಬಂದು ತುಪ್ಪ ಕಾಯಿಸ್ತವ್ರೆ. ಆ ಬೆಣ್ಣೆ ನೋಡಿದ ತಕ್ಷಣ ನಂಗೆ ಬಾಯಲ್ಲೆಲ್ಲ ಜೊಲ್ಸೋರಕ್ಕೆ ಸ್ಟಾರ್ಟ್ ಆಯ್ತು. ತುಪ್ಪ ಕಾಯಿಸಕ್ಕೆ ನಮ್ಮಮ್ಮ ಎಲ್ಲ ರೆಡಿ ಮಾಡ್ಕೊಂತಿದ್ದಾರೆ. ಆಹಾ, ತುಪ್ಪ ನೋಡಿದ ತಕ್ಷಣ ನಂಗೆ ಹೆಂಗಾಗ್ಬಿಡ್ತು ಅಂದ್ರೆ, ಅದು ಆ ಕುಕ್ಕರಲ್ಲಿ ಕೊತ ಕೊತ ಅಂತ ಮಳ್ತೈತೆ ಅದು ತುಪ್ಪ. ತರಿಕೆ ಅಷ್ಟೊತ್ತಿಗೆ ಗ್ಯಾಸೇ ಖಾಲಿ ಆಗ್ಬಿಡದ. ಅದಕ್ಕೆ ನಾನು ಮತ್ತೆ ನಮ್ಮ ತಾತನು ಗ್ಯಾಸ್ ತರಕ್ಕೆ ಗ್ಯಾಸ್ ಅಂಗಡಿಗೆ ಹೋಗ್ತಾ ಇದೀವಿ. ಅಲ್ಲೋದ್ರೆ ನನ್ನ ಮಗನ್ ಬಾಗ್ಲಕ್ಕಂಗ್ ಕೂತವ್ರೆ. ಅಲ್ಲಿ ನೋಡಿದ್ರೆ ಬೋರ್ಡ್ನ 8 ಗಂಟೆಗೆ ಬರ್ತೀವಿ ಅಂತ ಹಾಕೊಂಡ್ ಕೂತಿದ್ದಾರೆ. ಅವ್ರು ನೋಡಿದ್ರೆ ಬಂದಿದ್ದು ಎಷ್ಟು ಗಂಟೆ ಅಂತೀರಾ, 9:30 ಬಂದ್ಬಿಡೋದು. ಅವರು ಬೆಳಗ್ಗೆಯಿಂದ ಹಾಲ್ನು ಕುಡ್ದಿಲ್ಲ, ತಿಂಡಿನೂ ತಿಂದಿಲ್ಲ. ನಾನು ಮತ್ತೆ ನಮ್ಮ ತಾತನು 8 ಗಂಟೆಲಿ ಹೋಗಿ ಕೂತಿರೋರು. 1.5 ಅವರ್ ಕಾಯ್ತಾ ನಿಂತಿದೀವಿ. ಆಗಳಪ್ಪ ಬಾಗ್ಲು ತೆಗ್ದೇ ಬಿಟ್ರು. ಬಾಗ್ಲು ತೆಗ್ದಿದ ತಕ್ಷಣ ಜನಗಳು ಮುತ್ಕೊಬಿಡದ. ಸದ್ಯ ನಾವೆಂಗೋ ಗ್ಯಾಸಿನ ಬಿಲ್ ಹರಿಸ್ಕೊಂಡು ಗ್ಯಾಸ್ ತರಕ್ ಇಂಡಸ್ಟ್ರಿಯಲ್ ಏರಿಯಾಗೆ ಹೊರಟ್ವು. ಅಲ್ಲೋಗ್ಬಿಟ್ಟು ಗ್ಯಾಸ್ ಕಾರ್ಡು ಮತ್ತೆ ಅದು ಬಿಲ್ ಹರ್ಸ್ಕೊ ಬಂದಿದ್ವಲ್ಲ ಆ ಸ್ಲಿಪ್ನು ಕೊಟ್ರೆ ಅವ್ರು ಏನ್ ಅನ್ಬೇಕು, ಗ್ಯಾಸ್ ಕೊಡ್ಬೇಕು ತಾನೆ. ಇಲ್ಲ, ನೀವು KYC ಮಾಡ್ಸಿಲ್ಲ, ಇನ್ನೊಂದ್ಸಲಿ ಅಲ್ಲಿಗೆ ಹೋಗಿ ಬನ್ನಿ ಅಂದ್ಬಿಟ್ರು. ಆಮೇಲೆ ಜನಗಳೆಲ್ಲ ಕೂಗಾಡಿದ್ರು, ಈಗ ಜಸ್ಟ್ KYC ಮಾಡ್ಸ್ಕೊಂಡ್ ಬಂದಿದೀವಿ ಮತ್ತೋಗ್ಬೇಕಾ ಅಂತ. ಆಮೇಲೆ ಅಲ್ಲಿ ಲೇಡಿ ಕೂತಿದ್ರಲ್ಲ, ಅವರು ಫೋನ್ ಮಾಡಿ ಕೇಳಿದ್ರು, ಇವ್ರದೆಲ್ಲ KYC ಆಗಿದ್ಯಾ ಅಂತ. ಹ್ಞೂ ಆಗಿದೆ ಅಂದ್ರು. ಆ ತಕ್ಷಣನೇ ದುಡ್ಡು ಕೊಟ್ಬಿಟ್ಟು ಹಂಗೋ ಹಿಂಗೋ ಮಾಡಿ ಗ್ಯಾಸ್ ಬಂದ್ವು ಮನೆಗೆ. ನಮ್ಮ ಅಮ್ಮನೂ ಮತ್ತೆ ನಮ್ಮ ಅಜ್ಜಿನೂ ನಾವು ಮನೆಗೆ ಬಂದ ತಕ್ಷಣ ದುಡ್ಡನ್ನ ಹಿಂದ್ಗಡೆ ಮುಚ್ಚಿಟ್ಕೊಬಿಟ್ರು. ಯಾಕಮ್ಮ ನಾವು ಬಂದಿದ ತಕ್ಷಣ ದುಡ್ಡು ಹಿಂದ್ಗಡೆ ಮುಚ್ಚಿಟ್ಕೊಂಡಿರ ಅಂತ ಕೇಳಿದ್ರೆ, ಮನೇಲಿ ಹಂಗೋ ಹಿಂಗೋ ಮಾಡಿ ದುಡ್ಡು ಉಳಿಸ್ಕೊಂಡಿದ್ವಲ್ಲ ಅದು ಅಂತ ಅಂದ್ರು. ಇಷ್ಟು ದುಡ್ಡೆಲ್ಲ ಏನು ಮಾಡಕ್ಕಮ್ಮ ಅಂತ ಕೇಳಿದೆ ಮತ್ತೆ. ಆಗ ನಮ್ಮಮ್ಮ ಹೇಳಿದ್ರು, ಈಗೇನು ಸ್ಕೂಲ್ ಸ್ಟಾರ್ಟ್ ಆಯ್ತಲ್ಲ ಮಗನೇ, ಅದಕ್ಕೆ ಬುಕ್ಕಿಗೆ, ಬಟ್ಟೆಗೆ ಮತ್ತೆ ಸ್ಕೂಲ್ ಫೀಸ್ ಕಟ್ಟಕ್ಕೆ ಅಂತ ಹೇಳಿದ್ರು. ಅದೇನೋ ಅವಾಗ್ಲಿಂದ ನೋಡ್ತೀನಿ, ಅಮ್ಮ ಹೇಳದಂತೆ ಮಗಳು ಲೆಕ್ಕ ಹಾಕೋದಂತೆ, ಮತ್ತೆ ಅಮ್ಮ ಹೇಳದಂತೆ ಮಗಳು ಬರೆಯೋದಂತೆ, ಇದೇ ಕೆಲಸ ಮಾಡ್ತಿದ್ರಾ. ನಾನು ನೋಡೋ ತನಕ ನೋಡಿದೆ. ಆಮೇಲೆ ಅವ್ರದ್ದು ಅಷ್ಟೊಂದು ದುಡ್ಡು ಲೆಕ್ಕ ಹಾಕೋದು ನೋಡಿ ನನಗೆ ತಡೆಯೋಕ್ಕಾಗಲಿಲ್ಲ. ಈಚೆ ಕಡೆ ಹೋದೆ. ಈಚೆ ಕಡೆ ಪಾಪ ನಮ್ಮ ತಾತ ಅವ್ರ ಕಷ್ಟ ನೋಡೋಕ್ಕಾಗ್ದಲೆ ನನ್ಕಿಂತ ಮೊದಲೇ ಬಂದು ಹೂ ಕುಯ್ತವ್ರು. ಗಿಡದಲ್ಲಿರೋ ಹೂವೆಲ್ಲ ಕಿತ್ಕೊಂಡು ಒಳಗಡೆ ಬಂದು ಇಟ್ಟಿದ್ರು. ಆಮೇಲೆ ಅದೆಲ್ಲ ಆಯ್ತು. ಇವತ್ತೇನಾದ್ರೂ ಸ್ಪೆಷಲ್ ಮಾಡೋಣ ನಡಿಯಮ್ಮ ಅಂತ ಕರ್ಕೊಂಡೋದೆ ಚಿಕನ್ ಅಂಗಡಿಗೆ. ಅಲ್ಲಿ ನೋಡಿದ್ರೆ ಚಿಕನ್ ಅಂಗಡಿ ಲಾಟ್ ಮೇಲೆ ಲಾಟ್ ಉಟ್ಟವ್ರೆ ಚಿಕನ್ನ. ಆಮೇಲೆ ಅಜ್ಜಿ ಒಂದು ಫೋನ್ ಮಾಡ್ತು, ನಿಮ್ಮ ಅಪ್ಪಾಜಿ ತಲೆಕಾಲು ತಂದೈತೆ, ನೀನ್ ಚಿಕನ್ ತರಕ್ ಹೋಗಿದೀಯಲ್ಲ, ಬೇಡ ಬಾ ಅಂತ ಕರೆದ್ರು ನಮ್ಮ ಅಜ್ಜಿ. ಆಗ ನಾನು ಮತ್ತೆ ನಮ್ಮಮ್ಮ ತಿರ್ಗಾ ಮನೆಗೆ ಹೊರಟು. ನಾನು ತಿರ್ಗಾ ಮನೆ ಒಳಗಡೆ ಹೋಗಿ ನೀರು ಕುಡ್ಕೊಬರೋಣ ಅಂತ ಹೋದೆ. ನೀರು ಕುಡ್ಕೊಬಂದು ಕೊಡ್ಕೆ ಮನೇಲಿ ನೋಡ್ತೀನಿ, ಅಪ್ಪ ಮಗಳು ಇಬ್ರು ಸೇರ್ಕೊಂಡು ತಲೆ ಕಲ್ಸೀತವ್ರೆ. ಈ ಥರ ಹೆಣ್ಮಕ್ಳು ಯಾರಾದರೂ ಮಾಡ್ತಾರಾ? ನಮ್ಮ ಅಮ್ಮನ ಹೆಣ್ಣು ಅನ್ನೋದಕ್ಕಿಂತ ಗಂಡು ಹುಲಿ ಅನ್ನೋದೇ ಬೆಸ್ಟು. ಯಾಕಂದರೆ ಯಾವ ಹೆಣ್ಮಕ್ಳು ಈ ಥರನೂ ಮಾಡಲ್ಲ ಕೆಲಸನ. ನಮ್ಮ ಅಮ್ಮ ಸಿಂಗಲ್ ಹುಲಿ, ಯಾವ ಕೆಲಸನೂ ಆಗಲ್ಲ ಅನ್ನಲ್ಲ, ಎಲ್ಲ ಕೆಲಸನೂ ಮಾಡಿ ಫಿನಿಶ್ ಮಾಡೋ ತನಕ ಬರಲ್ಲ ಈಚೆ ಕಡೆ. ಅದು ನಮ್ಮ ಅಮ್ಮಂಗಿರೋ ಗತ್ತು ಅಂದರೆ. ಅಷ್ಟೊತ್ತಿಗೆ ನಮ್ಮ ಅಜ್ಜಿ ಒಳಗಡೆ ಮಸಾಲೆ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ ಕಾಲು ಸೂಪ್ ಮಾಡೋಕ್ಕೆ. ಒಳಗಡೆಯಿಂದ ನಮ್ಮ ಅಜ್ಜಿ ಒಂದು ವಿಷಲ್ ಆಗ್ತು. ಯಾಕೆ ಇನ್ನೂ ಕಾಲನ್ನ ಇನ್ನೂ ರೆಡಿ ಮಾಡಿಲ್ವಾ? ನನ್ನ ಮೊಮ್ಮಗನಿಗೆ ಪಾಪ ಕಾಲು ಸೂಪ್ ಅಂದರೆ ತುಂಬ ಇಷ್ಟ, ಬೇಗ ಮಾಡಿಕೊಡ್ಬೇಕು, ಬೇಗ ರೆಡಿ ಮಾಡಿಕೊಡಿ ಅಂತ ಜೋರಾಗಿ ವಿಷಲ್ ಹಾಕಿದ್ರು. ಆಗ ಅಪ್ಪ ಮಕ್ಕಳು ಇಬ್ಬರು ಸೇರ್ಕೊಂಡು ಬರೋ ಉಜ್ಜಿ ಲಾಸ್ಟಿಗೆ ಎಲ್ಲ ಕಟ್ ಮಾಡಿ ಮನೆ ಕೊಟ್ಟರು ಕಾಲು ಸೂಪ್ ಮಾಡೋಕ್ಕೆ. ಆ ಅಜ್ಜಿಗೆ, ನಮ್ಮ ಅಜ್ಜಿ ಕಾಲು ಸೂಪಿಗೆ ತುಪ್ಪ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡ್ಕೊತವ್ರೆ. ಅಷ್ಟೊತ್ತಿಗೆ ನಾನು ಮತ್ತು ನನ್ನ ತಂಗಿನೂ ಇಬ್ಬರು ಕೊಡ್ಕೆ ಮನೇಲಿ ಜಗಳಾಡೋಕ್ಕೆ ಶುರು ಮಾಡಿದ್ವು. ಮೀನ್ಸ್ ರಿಯಲ್ ಜಗಳ ಅಲ್ಲ, ತಮಾಷೆ ಜಗಳ, ಪ್ರೀತಿಯ ಜಗಳ, ಅಣ್ಣ ತಂಗಿಯ ಪ್ರೀತಿಯ ಜಗಳ. ಈ ಥರ ನಿಮ್ಮ ಮನೇಲೂ ಯಾರಾದರೂ ಪ್ರೀತಿಯಿಂದ ಜಗಳಾಡೋ ಅಣ್ಣ ತಂಗಿ ಅಥವಾ ಹೆಣ್ಮಕ್ಳು ಗಂಡು ಮಕ್ಕಳು ಇದ್ದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಆಮೇಲೆ ನಮ್ಮ ಅಜ್ಜಿ ತಾತ ಬೆಳಗ್ಗೆ ಹೂ ಕುಯ್ಕೊ ಬಂದಿಟ್ಟಿತ್ತಲ್ಲ, ಅದನ್ನು ಇವಾಗ ದೇವ್ರಿಗೆ ಮಾಡ್ಸೋಕ್ಕೆ ಅಂತ ಹೂ ಕಟ್ತವ್ರೆ. ನಮ್ಮ ತಾತ ಆ ಕಡೆಯಿಂದ ಕುರಿಗಳನ್ನ ಹಿಡ್ಕೊಂಡು ಬಂದರು. ಆ ಕಡೆಯಿಂದ ನಮ್ಮ ಮುತ್ಕಿನೂ ಹಸ್ಗಳು ಹಿಡ್ಕೊಂಡು ಬಂತು. ಅಷ್ಟೊತ್ತಿಗೆ ಅಪ್ಪ ಮಗಳು ಇಬ್ರು ಸೇರ್ಕೊಂಡು ಮೇಲ್ಗಡೆ ಹೊಲದಲ್ಲಿ ಜೋಳ ಕುಯ್ತವ್ರೆ. ಸಡನ್ ಅಂತ ನಮ್ಮ ತಾತ ನನಗೆ ಬೈಯಕ್ಕೆ ಶುರು ಮಾಡ್ಕೊಳ್ಳೋದ. 24 ಗಂಟೆ ವಿಡಿಯೋ ಮಾಡೋದಲ್ಲ, ಮೈ ಬಗ್ಸ್ಬಿಟ್ಟು ಕೆಲಸ ಮಾಡು ಅಂದ್ಬಿಟ್ರು ಒಂದೇ ಸಲ ಸಡನ್ ಅಂತ. ನಾನು ಕೇಳಿಸ್ಕೊಳ್ಳೋ ತನಕ ಕೇಳಿಸ್ಕೊಂಡೆ. ಸಿಟ್ಟು ಎಲ್ಲಿತ್ತು ಗೊತ್ತಿಲ್ಲ ನನಗೆ. ಹುಲ್ಲೆಲ್ಲ ಒತ್ಕೊಂಡೋಗಿ ಜೋಳನ ಹೊತ್ಕೊಂಡೋಗಿ ಇದು ಏನೋ ಕೊಡ್ಕೆ ಮನೆಗೆ ಹಾಕಿ ಬಂದೆ. ಮತ್ತೆ ಮೇಲ್ಗಡೆ ಬಂದೆ. ನಮ್ಮ ಅವ್ವ ಕರೀತು ಅಂದ್ಬಿಟ್ಟು ಶುಂಠಿ ಒಣಗಾಕನ ಬಾಗಜು ಅಂತ ಕರೀದ್ರು ಮೇಲ್ಗಡೆ. ನಾನು ಶುಂಠಿ ಒಣಗಾಕಕ್ಕೆ ಹೋದೆ. ಕೆಳಗಡೆಯಿಂದ ನನ್ನ ತಂಗಿ ಅಳ ಸೌಂಡ್ ಕೇಳಿಸ್ತು.
ಪಾಪ ಅವಳು ನೋಡಿದ ತಕ್ಷಣ ನಂಗೆ ಹೊಟ್ಟೆ ಎಲ್ಲ ಉರಿಯೋಕ್ಕೆ ಸ್ಟಾರ್ಟ್ ಆಯಿತು. ಲಾಸ್ಟಿಗೆ ನಮ್ಮಮ್ಮ ಅವಳನ್ನು ಸಮಾಧಾನ ಮಾಡ್ತು. ಆಮೇಲೆ ನಮ್ಮ ಅಜ್ಜಿ ಒಂದು ಗ್ಲಾಸ್ ಕಾಫಿ ಮಾಡಿಕೊಡವ ಅಂತ ಕೇಳ್ತು. ನಮ್ಮಮ್ಮ ಅದಕ್ಕೆ ಕಾಫಿ ಪುಡಿ ಇಲ್ಲ ಕಣಮ್ಮ, ಟೀ ಪುಡಿ ಇದೆ, ಟೀ ಮಾಡಿಕೊಡ್ತೀನಿ ಅಂದರು. ಸರಿ ಆಯಿತು, ಟೀನೇ ಇಟ್ಕೊಡವ ಅಂತ ನಮ್ಮ ಅಜ್ಜಿ ಅಂತು. ಎಲ್ಲರೂ ಟೀ ಕುಡಿದ್ವು. ಆಮೇಲೆ ನಮ್ಮಮ್ಮ ಮನೆ ವರ್ಷ ಮಾಪ್ ಮುರಿದೋಗಿದ್ದು ಅಂದ್ಬಿಟ್ಟು ಮರದಲ್ಲಿರೋ ಕೊಂಬೆ ಎಲ್ಲ ಕಟ್ ಮಾಡ್ತಾವ್ರೆ. ಪಾಪ ನಮ್ಮ ಅಮ್ಮನ ಕಷ್ಟ ನೋಡ್ದಾರ್ದಾರೆ ಪಾಪ ನಮ್ಮ ಮುತ್ಕಿನೂ ಬಂದ್ಬಿಡ್ತು. ಲಾಸ್ಟಿಗೆ ನಮ್ಮಮ್ಮ ಮರದ ಕೊಂಬೆ ಎಲ್ಲ ಕಟ್ ಮಾಡ್ತು. ಕಟ್ ಮಾಡಿದ ಕೊಂಬೆನ ಅವ್ವನು ಮತ್ತೆ ನಮ್ಮ ಅಮ್ಮನೂ ಸೇರ್ಕೊಂಡು ಇಬ್ರು ಬಂದ್ಬಿಟ್ಟು ಇಲ್ಲ ಹಾಕಿದ್ರು. ಆ ಕೊಂಬೆ ಸೊಪ್ಪನ್ನ ಕುರಿಗಳಿಗೆ ಕಡ್ದಾಕಿದ್ರು. ಆಗ ನಮ್ಮಮ್ಮ ಪ್ರೊಸೆಸಿಂಗ್ ಸ್ಟಾರ್ಟ್ ಮಾಡ್ಕೊತು ಮಾಪ್ ಮಾಡೋದ. ಮಚ್ ತಗೊಳ್ಳೋಣ ಬರೋಣ ಕೆರೆಯೋಣ, ಮಚ್ ತಗೊಳ್ಳೋಣ ಬರೋಣ ಕೆರೆಯೋಣ. 300 ರೂಪಾಯಿ ದುಡ್ಡು ಕೊಟ್ಟಿದೆ. ಹಾಸನದಲ್ಲಿ ಮಾಪ್ಗಳು ಸಿಗ್ತಿರ್ಲಿಲ್ವಾ? ನಾನಂಗೆ ಅಂದಿದ್ಕೆ ನಮ್ಮಮ್ಮ ನನಗೆ ಏನು ಹೇಳಬೇಕು, 100 ರೂಪಾಯಿ ದುಡ್ಡು ದುಡಿಯೋಕೆ ಎಷ್ಟು ಕಷ್ಟ ಗೊತ್ತಾ ಮಗನೆ ನಿಂಗೆ ಅಂತ ಹೇಳಿದ್ರು. ಮಚ್ಚಲ್ಲಿ ಯಾಕೋ ಆಯ್ತಿಲ್ಲ ಮಗನೆ, ಒಳಗಡೆ ಹೋಗಿ ಚಾಕು ತಗೊಂಬ ಅಂದರು. ಸದ್ಯ ನನ್ನ ಪುಣ್ಯಕ್ಕೆ ಚಾಕು ಡ್ರಾಯರಲ್ಲಿತ್ತು. ಡ್ರಾಯರಿಂದ ತಗೊಂಬಂದು ನಮ್ಮಮ್ಮಂಗೆ ಕೊಟ್ಟೆ. ಅಷ್ಟೊತ್ತಿಗೆ ನಮ್ಮಮ್ಮ ಮಾಪ್ನ ಕೋಲಿಗೆ ಸಿಗಿಸ್ತಿದ್ದಾರೆ. ಅಷ್ಟೊತ್ತಿಗೆ ನಂಗೆ ಯಾಕೋ ನಮ್ಮಮ್ಮನ ನೋಡೋಕ್ಕಾಗ್ಲಿ, ಹೊಟ್ಟೆ ಎಲ್ಲ ಉರಿದು ಬಿಡ್ತು. ಆಮೇಲೆ ನಮ್ಮ ತಾತನ ನೋಡೋಣ ಅಂತ ಹೋದೆ. ಹೊಲಕ್ಕೆ ನೀರು ಬಿಡ್ತಿದ್ರು. ನೋಡಿದೆ ಇಲ್ಲಿ ನೀರು ಬಿಡ್ತಾವ್ರೆ. ಅತ್ತೆ ಎಳಿಮ ಇಬ್ರು ಸೇರ್ಕೊಂಡಲ್ಲಿ ತಿಪ್ಪೆತ ಮಾತಾಡಿತಾ ಕೂತವ್ರೆ. ಅದೇ ಹೇಳ್ತಿದ್ನಲ್ಲ, ಯಾವಾಗಲೂ ಅವ್ರು ಅಳ್ತೆ ಹೊಡಿಯೋದೇ ಕೆಲಸ. 24 ಗಂಟೆನೂ ಬಿಟ್ಬಿಟ್ರೆ ಸಂದು ಅಳ್ತೆ ಹೊಡಿತಾ ಕೂತ್ಕೋತಾರೆ. ಬೆಳಗ್ಗೆ ಊಟ ಬೇಡ, ಮಧ್ಯಾಹ್ನ ತಿಂಡಿ ಬೇಡ, ನೈಟ್ ಊಟನೂ ಬೇಕಾಗಿಲ್ಲ ಅವರಿಗೆ. ಸಂದು ಅಳ್ತೆ ಹೊಡಿತಾ ಕೂತ್ಕೋತಾರೆ. 24 ಗಂಟೆನೂ ಅಳ್ತೆ ಹೊಡಿತಾ ಕೂತ್ಕೋತಾರೆ ಅವರು. ಅಷ್ಟೊತ್ತಿಗೆ ನಮ್ಮಮ್ಮನ ಮಾಪು ಲಾಸ್ಟ್ ಪ್ರೊಸೆಸ್ಸು ಮುಗಿತಾ ಬಂತು. ಬಟ್ಟೆ ನಮ್ಮಮ್ಮ ಸಿಂಬಿ ಬಟ್ಟೆ ಇತ್ತಲ್ಲ ಅದನ್ನು ಮಾಪಿಗೆ ಕಟ್ತಾ ಇದ್ದಾರೆ ಇವಾಗ. ಆಮೇಲೆ ಸ್ವಲ್ಪ ನೆಮ್ಮದಿಯಾಗಿ ಒಳಗಡೆ ಕೂತ್ಕೊಳ್ಳೋಣ ಅಂತ ಬಂದೆ. ಕೂತ್ಕೊಳ್ಳೋಕಲ್ಲಿ ಜಾಗನೇ ಇಲ್ಲ, ನನ್ನ ಕರ್ಮಕ್ಕಲ್ಲಿ ಜಾಗನೇ ಇಲ್ಲ. ಮೀನ್ಸ್ ನಮ್ಮ ಅಜ್ಜಿಯಲ್ಲಿ ಕುಷನ್ ಬಟ್ಟೆ ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ. ಕೂತ್ಕೊಳ್ಳೋದು ಎಲ್ಲಿಂದ ಬಂತು, ಇನ್ನು ಕೂತ್ಕೊಳ್ಳೋಕ್ಕಾಗಲ್ಲ ಅಂದ್ಬಿಟ್ಟು ಈಚೆ ಕಡೆ ಬಂದು ನೋಡಿದರೆ ನನ್ನ ಮಗನ ಕುರಿಗಳು ಇನ್ನೂ ಸೊಪ್ಪು ತಿಂತಾವೆ. ಅಷ್ಟೇ ನಮ್ಮಮ್ಮ ರೂಮಿಂದ ಒಂದು ವಿಷಲಾಗ್ತು. ಬಾಯಿಲಿ ಒಂದು ಸ್ವಲ್ಪ ಹಾಸಿಗೆ ಕ್ಲೀನ್ ಮಾಡಿಕೊಡು ಅಂತ ಅಂದರು. ನಾನು ಸ್ವಲ್ಪ ಕ್ಲೀನ್ ಮಾಡಿಕೊಟ್ಬಿಟ್ಟು ಸ್ನಾನಕ್ಕೆ ಹೋದೆ. ಅಲ್ಲಿ ನೋಡಿದ್ರೆ ನಮ್ಮಮ್ಮ ಕಸ ಹೊಡಿತವ್ರೆ. ತರಿಕೆ ಇದು ಏನು ಬಂದ್ಬಿಡ್ತು ಅಂದ್ಬಿಟ್ಟು ನಾನು ಸುಮ್ಮನೆ ಕೂತ್ಕೊಂಡೆ. ಸುಮ್ಮನೆ ಕೂತ್ಕೊಳ್ಳೋಕ್ಕೂ ನಮ್ಮ ಅಜ್ಜಿ ಬಿಡ್ಲಿಲ್ವಲ್ಲ. ಮನೆ ಒರೆಸ್ತಿದ್ದೀನಿ ಅಂದ್ಬಿಟ್ಟು ಈಚೆ ಕಡೆ ಕಳಿಸಿದ್ರು. ಮನೆ ಒರೆಸ ಆದ್ಮೇಲೆ ಒಳಗಡೆ ಕರೆದ್ರು ಹೋಗು ಸ್ನಾನಕ್ಕೆ ಅಂತ. ನಾನು ಸ್ನಾನಕ್ಕೆ ಹೋಗಿ ವಾಪಸ್ ಬಂದೆ. ಮೀನ್ಸ್ ಸ್ನಾನ ಮುಗಿಸ್ಕೊಂಡು ಎಲ್ಲ ಬಂದೆ. ನನಗಿವತ್ತು ಏನಪ್ಪ ಗೊತ್ತಾಯಿತು ಅಂದರೆ, ಇವತ್ತು ದೇವರಿಗೆ ಕಳಸ ಇಟ್ಬಿಟ್ಟು ಹೂ ಮಾಡಿಸ್ಬಿಟ್ಟು ಪೂಜೆ ಮಾಡಬೇಕು ಅಂತ ಇವತ್ತು ಗೊತ್ತಾಯಿತು. ತಟ್ ಅಂತ ದೇವ್ರ ಹತ್ರ ದೀಪ ಹಚ್ಚಿ, ನಮ್ಮ ಮಾಮನ ಹತ್ರನೂ ಹೂ ಮಾಡಿಸ್ಬಿಟ್ಟು ದೀಪ ಹಚ್ಚಿ, ನಮ್ಮ ಬುದ್ಧ ಮತ್ತು ಕೃಷ್ಣನ ಹತ್ರನೂ ರೌಂಡ್ ಹೊಡೆದು ಮೀನ್ಸ್ ಅಡ್ಬಿದ್ದು ದೀಪ ಹಚ್ಬಿಟ್ಟು ಪೂಜೆ ಮಾಡಿದೆ. ಪೂಜೆ ಮಾಡಿದ್ನಲ್ಲ ತೆಗಿ ಮಳೆ ಕಾಣೋಣ ಅಂತ ಹೋದರೆ ನಮ್ಮಮ್ಮ ಹಾಸನಕ್ಕೆ ಹೋಗೋಣ ಬಾ ಅಂತ ಕರೆದ್ರು. ನಾನು ಎಲ್ಲಿಗಮ್ಮ ಅಂತ ಕೇಳಿದೆ. ಅದೆಲ್ಲ ನಿಂಗೆ ಯಾಕೆ ಮಗನೆ, ನಾನು ಕರ್ಕೊಂಡೋಗಿತ್ತ ಬಾ ಅಂದರು. MG ರೋಡಲ್ಲಿರೋ ಬ್ಯಾಂಕ್ ಆಫ್ ಬರೋಡಾ ಬ್ಯಾಂಕಿಗೆ ತಗೊಂಡೋಗಿ ನಿಲ್ಸಿದ್ರು. ಅವಾಗಲೇ ಗೊತ್ತಾಗಿದ್ದು, ನಮ್ಮಮ್ಮ ದುಡ್ಡು ತೊಗೊಳಕ್ಕೆ ಬಂದಿದ್ದಾರೆ ಅಂತ. ನಾವು ಕೇಳಿದ್ರೆ ದುಡ್ಡಿಲ್ಲ ಅನ್ನತ್ ನಮ್ಮಮ್ಮ. ಅವ್ರಿಗೆ ಬೇಕಾದಾಗ ಪಟ್ಟಂತ ಬ್ಯಾಂಕಿಗೆ ಹೋಗ್ತಾ ಇರ್ತಾರೆ ದುಡ್ಡನ್ನ. ಅಮ್ಮ ಹೊಟ್ಟೆ ಹಸಿತೈತೆ ಏನಾದ್ರು ಕೊಡ್ಸಮ್ಮ ಅಂತ ಕೇಳಿದೆ. 1 ಸೆಕೆಂಡ್ ಯೋಚನೆ ಮಾಡಿಲ್ಲ, ತಟ್ಟ ಅಂತ ಅಂಬೂರ್ ಬಿರಿಯಾನಿ ಕರ್ಕೋಗದ. ಅಲ್ಲೋಗಿ ನಾನು ಮತ್ತೆ ನಮ್ಮಮ್ಮನೂ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಕೊಂಡು ಹಾಸನ್ ಬ್ರಾಂಚಲ್ಲಿರೋ ಮುತ್ತೂಟ್ ಫೈನಾನ್ಸಿಗೆ ಹೊರಟ್ವು. ಮುತ್ತೂಟ್ ಫೈನಾನ್ಸಿಗೆ ಯಾಕಪ್ಪ ಬಂದರು ಅಂತ ಅಂದರೆ, ಅವರಿಗೆ ಫೇವರೇಟ್ ಆಗಿರೋ ಉಂಗ್ರನ ಒಂದು ಅಡ ಇಟ್ಟಿದ್ರು. ಅದು ಯಾವ ಉಂಗ್ರನಮ್ಮ ಅಂತ ಕೇಳಿದ್ರೆ ನಾನು, ಅವರು ತಂದು ಕೊಡ್ತಾರಲ್ಲ ಮಗನೇ ಅದ್ರಲ್ಲಿ ನೋಡು ಅಂತ ಅಂದರು. ನಾನು ನನ್ನ ಮೈಂಡಲ್ಲಿ ಥಿಂಕ್ ಮಾಡಿದ್ದೇನಪ್ಪ ಅಂದರೆ, ಯಾವ ಉಂಗ್ರ ಅಂತ ನನಗೂ ಗೊತ್ತಿರಲಿಲ್ಲ. ಅವ್ರು ತಂದು ಕೊಟ್ಮೇಲೆ ಗೊತ್ತಾಯ್ತು ನನಗೆ ಯಾವ ಉಂಗ್ರ ಅಂತ. ಅದು ಲಕ್ಷ್ಮೀದೇವಿ ಉಂಗ್ರ. ಅದು ಲಕ್ಷ್ಮೀದೇವಿ ಪ್ರಿಂಟ್ ಆಗಿರೋ ಉಂಗ್ರ. ಆಮೇಲೆ ಅದನ್ನು ಬಿಡಿಸ್ಕೊಂಡು ಮನೆಗೆ ಬಂದ್ವು.